ಬಲ್ಲೆನೈ ನೀನೇ ಒಳಪಕ್ಕು ಏನನ್ನುಡಿಸಿದಳ ಅದನ್ನೇ ನಾನುಡಿವೆ ಗುರುವೇ ಕೃಪೆಯ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಾರವಿಂದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ, ತತ್ಸ್ವರೂಪರೆಯಾಗಿರುವ ಮೌನಯೋಗಿ ಗುರುನಾಥಾರೂಢರ ಆರೂಢ ಜ್ಯೋತಿ ಅಜ್ಜನವರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಅರ್ಪಿಸಿ, ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಎನ್ನ ಆತ್ಮ ಕಲ್ಯಾಣ ಕರ್ತೃಗಳು ವಿದ್ವನ್ಮಣಿಗಳು ವಾಗ್ಮಿಗಳು ಆಗಿರುವಂತ ಮುಚಳಂಬದ ಮಹಾಯೋಗಿ ನಾಗಭೂಷಣ ಶಿವಯೋಗಿಗಳ ಪೀಠಾಧ್ಯಕ್ಷರಾದ ವಾಗ್ವಿಭೂಷಣರಾದ ಸದ್ಗುರು ಅಪ್ಪಾಜಿಯವರ ಶ್ರೀಚರಣಗಳಿಗೆ ನಮಿಸಿ, ಆರೂಢ ಗುರು ಪರಂಪರೆಗೆ ಕಳಸಪ್ರಾಯರಾಗಿರುವಂತಹ ಶಿವತ್ರಯರ ಚರಣ ಸನ್ನಿಧಾನದಲ್ಲಿ ನತಮಸ್ತಕನಾಗಿ ಗ್ರಾಮದ ಆರಾಧ್ಯ ದೇವನಾದ ಸಿದ್ದೇಶ್ವರರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳ ಮೆಲ್ಲಡಿಗೆ ನತಮಸ್ತಕನಾಗಿ ಇದು ಪರ್ಯಂತರ ತಮ್ಮ ಅನುಭವ ನಿವೇದನೆಯನ್ನು ಮಾಡಿರುವಂತ ತಮ್ಮೆಲ್ಲರನ್ನ ನಗೆಗಡಲಿನಲ್ಲಿ ತಿಳಿಸ್ತಾ ಇವತ್ತಿನ ವಿಚಾರ ಚಿಂತನೆಯನ್ನು ಮಂಡಿಸಿರುವಂತ ಆತ್ಮೀಯ ಪೂಜ್ಯರಾದ ಮೈಂದ್ರಿಗಿಯ ಗೌರಿಕಟ್ಟ ಹಿರೇಮಠದ ಅಭಿನವ ರೇವಣಸಿದ್ಧ ಮಹಾಸ್ವಾಮಿಗಳ ಶ್ರೀಚರಣಗಳಿಗೆ ನತಮಸ್ತಕನಾಗಿ, ಅನುಭಾವಿಗಳಾಗಿರುವಂತಹ ಶಾಸ್ತ್ರ ಕೋವಿದರಾಗಿರುವಂತಹ ಗೋಪಾಲ ಶಾಸ್ತ್ರಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ವೇದಿಕೆಗೆ ಆಗಮಿಸಿ ನಿರ್ಗಮಿಸಿರುವಂತ ಮಾಜಿ ಶಾಸಕರಾಗಿರುವ ಸುಭಾಷ್ ಗುತ್ತೇದಾರ್ ಅವರಲ್ಲಿಯೂ, ಬೀದರ ಜಿಲ್ಲೆಯಿಂದ ಭಕ್ತಿ ಪ್ರೇಮದಿಂದ ಆಗಮಿಸಿ ನಿರ್ಗಮಿಸಿರುವಂತ ಬೀದರ ಜಿಲ್ಲೆಯ ಭಾಜಪಾದ ಅಧ್ಯಕ್ಷರಲ್ಲಿಯೂ ಹಾಗೂ ಅನೇಕ ಜನ ಗಣ್ಯಮಾನ್ಯರೆಲ್ಲ ಆಗಮಿಸಿ ನಿರ್ಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ವೇದಿಕೆ ಮೇಲೆ ಆಸೀನರು ಜೊತೆಗೆ ಒಮ್ಮೊಮ್ಮೆ ಹಿಂಗೆ ಇರ್ತದೆ ಅಂತಿರ್ತಿರಲಿ ನೀವು, ಎಲ್ಲರಿಗೂ ದೂರನವ್ರಿಗೆ ಎಲ್ಲರಿಗೂ ಹೇಳ್ದೇವ್ರಿ, ನಮ್ಮವ್ರಿಗೆ ನಮಗೆ ಹೇಳಕ್ ನೆನಪಾಗ್ಲಿಲ್ರಿ, ಹೆಂಗೋ ನಮ್ಮವ್ರಿ ಅದಾರ ಹೇಳಿದ್ರಾಯ್ತು ಅಂತ ಮಾರ್ತು ಹೇಳೇ ಇಲ್ರಿ ಅಂತಿರ್ಲಿ ನೀವು. ಹಂಗ ಹೋದ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಅವ್ರನ್ನೂ ಕರೆಸಿದೆವು. ಆದ್ರೆ ನಮ್ಮ ಮನೆಯ ಮಗಳು, ನಮ್ಮೂರಿನ ಮಗಳು, ನಮ್ಮ ಆಲ್ಕಾಯಿ ಸಹೋದರಿಯವರು ಡಾಕ್ಟರ್ ಸುಧಾ ಆಲ್ಕಾಯಿ ಅವರು, ನಮ್ಮ ಭಾಸಗಿ ಸಿದ್ಲಿಂಗಪ್ಪ SP ಇದ್ರಲ್ಲ ಅವರ ಮಗಳು. ಆದ್ರೆ ಅವರನ್ನೇ ಮರ್ತಿದ್ದೆವು. ಯಾಕಂದ್ರೆ ತಪ್ಪು ಅವ್ರದಲ್ಲ, ನಮ್ದೇ ಯಾರ್ದಲ್ಲ. ಅವ್ರು ನಮ್ಮ ಕೆಳಸಂಗಿಯನ್ನು ಮರ್ತಾರ. ಅದಕ್ಕೆ ಯಾಕೆ ಹೌದಿಲ್ರಿ, ನಮ್ಮಲ್ಲೇನು ಉದುರಿ ಇರಂಗಿಲ್ಲ. ತವ್ರ ಮನಿ ಮರಿಬಾರ್ದು ಹೆಣ್ಮಕ್ಳು. ಆದ್ರೂ ಎಲ್ಲ ತವ್ರ ಮನಿ ಕಲಬುರಗಿಗೆ ಶಿಫ್ಟ್ ಆಗಿದ್ರಿಂದ ಆಗೊಮ್ಮೆ ಈಗೊಮ್ಮೆ ಏನೋ ಮದುವೆ ಮುಂಜಿ ವಿಶೇಷ ಹಬ್ಬಗಳಿಗೆ ಅವ್ರ ತವ್ರ ಮನಿಗೆ ಮಾತ್ರ ಬಂದು ಹೋಗ್ಯಾರ. ನಾವು ಬಂದು 13 ವರ್ಷ ಆಯ್ತು. ನಮ್ಮೂರಾಗ ಒಂದು ಮಠ ಅದ, ನಾವು ಹೋಗ್ಬೇಕಂತ ಬಂದು ಭೇಟಿಯಾಗಿರ್ತಂದ್ರ ನಾವು ಹೋದ ವರ್ಷನೇ ಕರಿತಿದ್ದೇವೆ ದೊಡ್ಡ ಕಾರ್ಯಕ್ರಮಕ್ಕೆ. ಆದ್ರೂ ಇರ್ಲಿ, ಈ ವರ್ಷಕ್ಕಾದ್ರೂ ಪರಿಚಯ ಆಯ್ತು. ನಮ್ಮವರೇ ಅದಾರ, ಒಬ್ರು ಬಹಳ ದೊಡ್ಡ ಸ್ಥಾನಗಳಾಗದಾರ. ರಾಜ್ಯದ ಮಹಿಳಾ ವಕ್ತಾರರು, ಭಾಜಪಾ ಪಕ್ಷದಿಂದ ಒಬ್ಬ ಮಹಿಳಾ ವಕ್ತಾರರು, ರಾಜ್ಯಕ್ಕನೇ ವಕ್ತಾರರು ಅಂತ ಒಂದು ಕಲಬುರಗಿ ಜಿಲ್ಲೆಯಿಂದ ಒಂದು ದೊಡ್ಡ ಪದವಿಯಲ್ಲಿರ್ತಕ್ಕಂಥ ನಮ್ಮೂರಿನ, ನಮ್ಮ ಮನೆಯ, ನಮ್ಮ ಮಠದ ಮಗಳಾಗಿರುವಂತ ಸುಧಾಕ್ ಅವರಲ್ಲಿಯೂ ಅನಂತ ವಂದನೆಗಳನ್ನು ಸಲ್ಲಿಸಿ, ತಮ್ಮೆಲ್ಲರಿಗೂ ಕೂಡ ಸಂಗೀತ ಕಲಾವಿದರನ್ನೇ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಸೋಲಾಪುರದ ಟ್ರಸ್ಟ್ ಕಮಿಟಿಯವರು ಬಂದಿದ್ದಾರೆ. ಹಾಗೆ ನಮ್ಮ ಮುಚಳಂಬದ ಟ್ರಸ್ಟ್ ಕಮಿಟಿ, ರಾಮಲಿಂಗೇಶ್ವರ ಟ್ರಸ್ಟ್ ಕಮಿಟಿಯವರು ಬಂದಿದ್ದಾರೆ. ಅನೇಕ ಜನ ಬೇರೆ ಬೇರೆ ಊರುಗಳಿಂದ, ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೂಡ ಭಕ್ತರು ಬಂದಿದ್ದಾರೆ. ನಾವೆಲ್ಲರೂ ಜಾತ್ರೆ ಮಾಡೋದು ಬರೀ ಹಾರ ತುರಾಯಿ ಸನ್ಮಾನಗಳಿಗಾಗಿ ನಮ್ಮ ಕಾರ್ಯಕ್ರಮ ಮೀಸಲಾಗಿರಂಗಿಲ್ಲ. ಅದರ ಮಧ್ಯೆ ನಮಗೆ ಬಹಳ ಮಹತ್ವದ ಯಾವುದಂದ್ರೆ ಅಧ್ಯಾತ್ಮ ಚಿಂತನೆ. ಅದು ನಡೀತಂತ ತಿಳ್ಕೊಂಡ್ರೆ ನಮ್ಮಲ್ಲಿ ಬಹಳ ವಿಶೇಷವಾಗಿ ಎಲ್ಲರೂ ಪ್ರೇಮ ಆಸಕ್ತಿಯಿಂದ ಕೇಳಬೇಕು ಅಂತ ಶ್ರವಣಾಪೇಕ್ಷಿಗಳಾಗಿ ಬರ್ತಾರೆ. ಅಧ್ಯಾತ್ಮ ಚಿಂತನೆ ಜೀವನಕ್ಕೆ ಬಹಳ ಮಹತ್ವದ್ದು. ಉಳಿದಿದ್ದೆಲ್ಲ ಅನಿವಾರ್ಯ ಮಾಡಬೇಕಾಗ್ತದ, ಮಾಡ್ತೀವಿ.
ಆದ್ರೆ ಎಲ್ಲಕ್ಕಿಂತಲೂ ಮಹತ್ವದ್ದೇನು ಅಂತಂದ್ರ ಅಧ್ಯಾತ್ಮ ಚಿಂತನೆ. ನಮ್ಮ ವೇದಾಂತ ವೇದಿಕೆ ಇದು, ನಮ್ಮದು ಅಧ್ಯಾತ್ಮ ಚಿಂತನೆಯ ವೇದಿಕೆ ಇದು. ಶರಣರಾಗಿರ್ತಕ್ಕಂಥ ಆದಯ್ಯನವರು ಹೇಳಿರುವ ಒಂದು ವಚನ 12ನೇ ಶತಮಾನದಲ್ಲಿ ಬಹಳ ಅನೇಕ ಜನ ಶರಣರು, ಒಬ್ಬೊಬ್ಬರ ಅನುಭವವೂ ಅಷ್ಟೇ ಮಹತ್ವದ್ದು. ಅಲ್ಲಿಂದನೇ ಅಧ್ಯಾತ್ಮ ಶುರು ಅಂತ ಏನು ನಮ್ಮ ದೇಶದೊಳಗಿಲ್ಲ, ಋಷಿ ಮುನಿಗಳಿಂದ ಆರಂಭವಾದದ್ದು. ಬೇರೆ ಬೇರೆ ಭಾಷೆಗಳಲ್ಲಿ ಇಡೀ ದೇಶದ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು, ಹೆಂಗ ಕರ್ನಾಟಕದಲ್ಲಿ ಶರಣರಾದ್ರು ಹಾಗೆ ತಮಿಳುನಾಡಿನಲ್ಲಿ ಆಳ್ವಾರರು ಅಂತ, ಅಲ್ಲಿ ಅನೇಕ ಜನ 63 ಜನ ಪುರಾತನರು ಅಂತ, ಆಂಧ್ರದೊಳಗೊಂದು, ಗುಜರಾತಿನೊಳಗೊಂದು, ಹಾಗೆ ಕಾಲ ಕಾಲಕ್ಕೆ ಸಂತ ಮಹಾತ್ಮರೆಲ್ಲ ಆಗಿ ಹೋಗಿದ್ದಾರೆ. ಮಹಾರಾಷ್ಟ್ರದೊಳಗ ಸಂತ ತುಕಾರಾಮರು, ಜ್ಞಾನೇಶ್ವರು, ಹೀಗೆ ಅನೇಕ ಜನ ಸಂತರಾಗಿ ಹೋಗಿದ್ದಾರೆ. ಇದು ಭಾರತದ ಹಿರಿಮೆ ಗರಿಮೆ. ಇಂಥ ಭಾರತದಲ್ಲಿ ಮ್ಯಾಲಿಂದ ಮ್ಯಾಲ ಮನುಷ್ಯನನ್ನ ಬರೇ ಎಲ್ಲಾ ಜೀವಿಗಳಂಗ, ಪಶು ಪಕ್ಷಿಗಳಂಗ ಜೀವಿಸ್ಕೊಂಡಿರ್ಲಿಕ್ಕೆ ಯಾವ ಉಪದೇಶವೂ ಬೇಕಾಗಿಲ್ಲ. ಮನುಷ್ಯ ಜೀವಿಸಿಕೊಂಡಿದ್ರೆ ಮನುಷ್ಯ ಅನ್ನಂಗಿಲ್ಲ. ಪಶು ಪಕ್ಷಿಗಳು, ಕ್ರಿಮಿಕೀಟಗಳು ಜೀವಿಸಿಕೊಂಡಿರ್ತಾವ, ಆಯುಷ್ಯ ಮುಗಿದಾಗ ಒಂದು ಹೋಗ್ತಾವ. ಕಾವೋ ಪೀವೋ ಮೋಜು ಉಡಾವೋ ಅನ್ನಂಗ ಕೇವಲ ಉಣಲಿಕ್ಕಾಗಿ, ಉಡಲಿಕ್ಕಾಗಿ, ತೊಡಲಿಕ್ಕಾಗಿ ಮಕ್ಕಳನ್ನು ಮಾಡಿಕೊಂಡು ಒಂದಷ್ಟು ದಿನ ಜೀವಿಸಿಕೊಂಡಿರ್ಲಿಕ್ಕಾಗಿ ಮನುಷ್ಯ ಜನ್ಮ ಅಲ್ಲ. ಇದು ಅತ್ಯಂತ ಶ್ರೇಷ್ಠವಾಗಿರುವಂತ ಜನ್ಮ. ಈ ಮನುಷ್ಯ ಜನ್ಮ ಮೋಕ್ಷದ ಮಹಾದ್ವಾರ ಅಂತ ಕರೆದಿದ್ದಾರೆ. ದೇವತೆಗಳಿಗೂ ದುರ್ಲಭವಾಗಿರುವಂತಹ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ. ಇಲ್ಲಿ ಮಾತ್ರ ಒಂದಿಷ್ಟು ಅಧ್ಯಾತ್ಮ ಚಿಂತನೆಯನ್ನು ಮಾಡ್ಲಿಕ್ಕೆ ಬರ್ತದ, ಮನುಷ್ಯನಿಗೆ ಮನೋ ನಿಗ್ರಹವನ್ನ ಮಾಡ್ಲಿಕ್ಕೆ ಬರ್ತದ, ಏನಾದ್ರೂ ಒಂದಿಷ್ಟು ಯೋಗವನ್ನ, ಜೀವ ಪರಮರ ಕೂಡುವಿಕೆ ಅಂತೇನದ, ಅಥವಾ ಲಿಂಗಾಂಗ ಸಾಮರಸ್ಯ ಅಂತೇನು ಶರಣರು ಹೇಳಿದಾರೋ ಅಂತ ಸಾಮರಸ್ಯದ ಸುಖವನ್ನ ಅನುಭವಿಸ್ಲಿಕ್ಕೆ ಎಲ್ಲಿ ಬರ್ತದಂದ್ರೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಜನ್ಮಕ್ಕೆ ಬಂದೀವಿ ಅಂದ ಬಳಕ ಇಲ್ಲಿಂದ ಕಾಲ ಜಾರಿದೇವಂದ್ರ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಇಲ್ಲಿಂದ ಕಾಲ ಜಾರಿ ಬಿದ್ದೇವಂದ್ರೆ ಮತ್ತೆ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ನಾವು ಸಣ್ಣವರಿರುವಾಗ ನೋಟ್ಬುಕ್ ಮ್ಯಾಗ ಒಂದು ಚಿತ್ರ ಇರ್ತಿತ್ತು, ಹಾವು ಏಣಿ ಆಟದ್ದು. ಆರಂಭ ಆಯ್ತು ಅಂದ್ರ ಅದು ಎಲ್ಲೋ ಒಂದೆರಡು ಸ್ಟೆಪ್ ಹತ್ತಿದ ಮ್ಯಾಲ ಒಂದು ಏಣಿ ಸಿಗ್ತಿತ್ತು. ಆಕಸ್ಮಿಕ ಆ ಏಣಿ ಸಿಕ್ತಂದ್ರ ಒಮ್ಮೆ 98ನೇ ಮನೆಗೆ ಹೋಗಿ ನಿಲ್ತಿತ್ತು. ಇನ್ನೇನ್ ಆಯ್ತು 100 ಮುಟ್ಟಿದೆವು ಅನ್ನುವಂತ ಖುಷಿಯೊಳಗನೆ ಆ 98ನೇ ಮನೆಗೆ ಏಣಿ ಹೋಗಿ ಮುಟ್ಟುದು, ಅಲ್ಲೇ ಒಂದು ಘಟ ಸರ್ಪ ಇರ್ತಿತ್ತು. ಕಡಿತಂದ್ರೆ ಮತ್ತು 1ನೇ ಮನೆಗೆ ಜೀರೋಕ್ಕೆ ಬರಬೇಕು. ಹಾಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠದ. ಆದ್ರ ಪಂಚ ವಿಷಯಗಳೆನ್ನುವಂತ 5 ಹೆಡೆಗಳುಳ್ಳ ಘಟಸರ್ಪಗಳದಾವಿಲ್ಲಿ. ಆ ಘಟಸರ್ಪದಿಂದ ಕಡಿಸಿಕೊಂಡ ವಿಷಯಗಳ ವಿಷಕ್ಕೆ ಒಳಗಾದ, ಅಂದ್ರೆ ವಿಷಯಗಳನ್ನ ವಿಷಕ್ಕೆ ಸಮಾನ ಅಂದಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಂತಕ್ಕಂಥವು ಇವು ವಿಷಕ್ಕೆ ಸಮಾನದಾವ. ಈ ವಿಷಯಗಳು ವಿಷ ಆಗಿ ನಮಗೆ ಮಾರ್ಪಟ್ಟು, ಮನುಷ್ಯ ಒಂದ್ಸಲ ವಿಷ ಕುಡ್ದಂದ್ರೂ ಸಹಿತ, ತಪ್ಪಿ ಏನೋ ವಿಷ ಬಿತ್ತಿ ಹೊಟ್ಟೆ ಆಗಂದ್ರು ಸಹಿತ ಒಂದು ಜನ್ಮದೊಳಗೆ ಸಹಿತನಷ್ಟೇ. ಆದ್ರ ಜನ್ಮ ಜನ್ಮಾಂತರಗಳಿಂದ ನಮಗ ಮರಣಕ್ಕೆ ಗುರಿಯಾಗಿ ಜನ್ಮಕ್ಕೆ ಶರಣಾಗುವಂಗ ಮಾಡಿರುವಂಥದ್ದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದೇನು ನಿರಂತರ ಜನ್ಮ ಮರಣಗಳ ಚಕ್ರಕ್ಕೆ ನಮ್ಮನ್ನು ಒಳಗೆ ಹಾಕಿದೆಯಲ್ಲ, ಇದಕ್ಕೆ ಕಾರಣಗಳು ಯಾವುವು ಅಂತ ಕೇಳಿದ್ರ ಈ ವಿಷಯಗಳಿಗೆ ದಾಸನಾದದ್ದು. ಯಾವುದು? ಮನಸ್ಸು ಬಹಳ ಮಹತ್ವದ್ದು, ಬುದ್ಧಿ ಬಹಳ ಮಹತ್ವದ್ದು. ನಾವು ಅವುಗಳ ಕಡೆ ನಮಗೆ ಲಕ್ಷ್ಯನೇ ಇಲ್ಲ. ಯಾಕಂದ್ರ ನಾವು ಹೇಳ್ದಂಗ ಮನಸ್ಸು ಕೇಳ್ತಿತ್ತು ಅಂದ್ರೆ ಒಂದಿಷ್ಟು ಲಕ್ಷ್ಯ ಇರ್ತದ, ಮ್ಯಾಗ ನಿಗರಾಣಿ ಇರ್ತದ. ಹೆಂಗ ದನಗಳಿಗೆ ಮುಗರಾಣಿ ಹಾಕ್ತಿರಿ ಹಂಗೆ ಈ ಮನಸ್ಸಿನ ಮ್ಯಾಗ ನಿಗರಾಣಿ ಬೇಕಾಗ್ತದೆ. ಅರ್ಥಾತ್ ವೀಕ್ಷಣೆ. ಮನಸ್ಸನ್ನು ನಾವು ನೋಡ್ಬೇಕು. ನಾವು ಮನಸ್ಸನ್ನು ನೋಡಂಗನೇ ಇಲ್ಲ. ಮನಸ್ಸು ನೋಡಿದ್ದೆಲ್ಲ ಬಯಸ್ತೀವಿ ಹೊರತಾಗಿ ಇದೊಂದು ಮನಸ್ಸದ, ಇದು ಹಿಂಗ ಮಾಡ್ತದ ನಮಗ ಅಂತ ಮನಸ್ಸಿನ ಕಡೆ ಲಕ್ಷ್ಯ ವಹಿಸಿ ಆ ಮನಸ್ಸನ್ನ ವೀಕ್ಷಣೆ ಮಾಡುವಂತ ಧ್ಯಾನದ ಪ್ರಕ್ರಿಯೆಗೆ ನಾವು ಒಳಗಾಗಿಲ್ಲ. ಮಹಾತ್ಮರು ಹೇಳಿದಂಗ
ಆ ಮನಸ್ಸು ಏನೇನು ಮಂಗ್ಯನಾಟ ಆಡ್ತದ ಅಂತ ಒಂದ್ ಸ್ವಲ್ಪ ಮನಸ್ಸನ್ನ ಕುರಿತು ವೀಕ್ಷಣೆ ಮಾಡುವ ಪದ್ಧತಿ ನಾವು ಕಲ್ತಿಲ್ಲ. ಅದಕ್ಕನೇ ಧ್ಯಾನ ಪದ್ಧತಿ, ಯೋಗ ಪದ್ಧತಿ ಇವೆಲ್ಲ ಆರಂಭ ಆದದ್ದು. ಉಳಿದಿದ್ದು ಎದಕ್ಕೂ ಅಲ್ಲ. ಯೋಗದ ನಿಜವಾದ ಪರಮ ಗುರಿ ಅಂದ್ರೆ ಧ್ಯಾನ, ಧಾರಣ, ಸಮಾಧಿ ಅಲ್ಲದ. ಬರೇ ನಾವು ಯೋಗ ಮಾಡ್ತೀವಿ ಅಂದ್ರೆ ಕೈಕಾಲು ಅಲ್ಲಾಡಿಸಿ ಯೋಗಾಸನ ಮಾಡಿದ್ರೆ ಬಹಳ ಅದ್ರ ಶರೀರ ಬಲಿಷ್ಠ ಆಗ್ತದ. ಶರೀರ ಏಟು ಬಲಿಷ್ಠ ಆಗ್ತದ, ಮನಸ್ಸು ಬಲಿಷ್ಠ ಆಗ್ತದ, ಮನಸ್ಸು ಏಟು ಬಲಿಷ್ಠ ಆಗ್ತದೆ. ಅದಕ್ಕೆ ಮತ್ತು ವಿಷಯಗಳತ್ತನೇ ಹರಿತದ. ಬರೇ ಯೋಗಾಸನ ಮಾಡಿದ್ರ ಆ ಶಿವಯೋಗ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಿವಯೋಗದ ಸಾಧ್ಯ ನಮಗಾಗಬೇಕಾಗಿತ್ತು. ಆ ಪರತತ್ವ ದರ್ಶನ ನಮಗಾಗಬೇಕಾಗಿತ್ತು. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ಅನ್ನುವಂತ ಆ ಸದ್ಭಾವ. ಎತ್ತೆತ್ತ ನೋಡಿದರ ತತ್ತ ನೀವೇ ದೇವ, ಸಕಲದ ವಿಸ್ತಾರದ ರೂಹು ನೀವೇ ದೇವ. ಎಲ್ಲೇನು ಏನೇನು ನೋಡ್ತಾನೋ ಅದೆಲ್ಲವೂ ಲಿಂಗಮಯವಾಗಿ ಕಾಣಬೇಕು. ಆ ಪರತತ್ವದ ಹೊರತು ಜಗತ್ತಿನೊಳಗೆ ಮತ್ತೊಂದು ಕಾಣಬಾರದು. ಅಕ್ಕ ಮಹಾದೇವಿ ಅಂತ ಸಿದ್ಧಿಯನ್ನು ಪಡೆದರು, ಬಸವಣ್ಣ ಅಂತ ಸಿದ್ಧಿಯನ್ನ ಪಡೆದ, ಚನ್ನ ಬಸವಣ್ಣ ಅಂತ ಸಿದ್ಧಿಯನ್ನ ಅಂತ ದೃಷ್ಟಿಯನ್ನು ಪಡೆದರು. ನಾವು ದೃಷ್ಟಿ ತಪಾಸಣಾ ಶಿಬಿರ ಅಂತ ಮಾಡ್ತೀವಲ್ಲ, ಬರೇ ಹೊರಗಿನ ಚರ್ಮ ಚಕ್ಷುಗಳು ತಪಾಸಣೆ ಆಗ್ತಾವ, ಹೊರಗಿನ ಕಣ್ಣಿಗೆ ಬಂದು ಪರಿ ಕಳಿತಾರೆ ಡಾಕ್ಟರ್ಗಳು ಮುಂಜಾನೆ ಬಂದು ಹೋದವರು. ಆದ್ರೆ ಈ ಏನು ಭವರೋಗ ವೈದ್ಯರದಾರ ಇವರು ನಮ್ಮ ಮನಸ್ಸಿಗೂ ಕಣ್ಣುಗಳದಾವ. ಮನೋವೃತ್ತಿ ಅಂತ ಏನದ ಆ ವೃತ್ತಿಗೆ ಬರ್ತಾವ ಪರಿ. ಆ ಪರಿ ಬಂದು ಏನಾಗ್ತದ, ಅಗ್ನೇನಾವೃತಂ ಚಕ್ಷು, ನಮ್ಮ ಒಳಗ ಅಂತರ್ಗಣ್ಣ ಏನದಾವ, ಅಂತಚಕ್ಷು ಏನದಾವ, ಆ ಕಣ್ಣುಗಳಿಗೆ ಪರಿ ಬರ್ತದೆ. ಎದ್ರದು ಅಜ್ಞಾನದ ಪರಿ ಬರ್ತದೆ. ಬಂದದಂತಾನೆ ಜನ್ಮ ಮರಣಕ್ಕೆ ನಾವು ಕಾರಣ ಆಗಿವಿ. ಆ ಅಜ್ಞಾನದ ಪರದೆಯನ್ನ ಹೊಡೆದೋಡಿಸುವಂತ ಸಮರ್ಥ ಡಾಕ್ಟರ್ ವೈದ್ಯರು ಯಾರು ಅಂತಂದ್ರ ಅಧ್ಯಾತ್ಮವನ್ನು ಅರಿತಂತ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳಂತವರು. ಸಾಮಾನ್ಯರಿಂದ ಸಾಧ್ಯ ಇಲ್ಲಿರು. ಗುರುಗಳ ಜಗತ್ತಿನೊಳಗೆ ಬಹಳ ಜನ ಇರ್ತಾರೆ. 6 ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರುಕುಲದಿರವನು ಅಂತ 6 ರೀತಿ ಗುರುಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಹಿತ ಗುರು, ನಮ್ಮನ್ನ ಕರ್ಮದೊಳಗೆ ಸಿಲುಕಿ ಹಾಕಿಸುವಂತ ಗುರು ಅಲ್ಲ, ಮಟಕ ನಂಬರ್ ಹೇಳುವಂತ ಗುರು ಅಲ್ಲ, ಮತ್ತೇನೋ ಮಗದೇನೋ ಮತ್ತೊಂದು ಎದುರಾಗರೆ ಉಪಾಸನಗಳಲ್ಲಿ ತೊಡಗಿಸುವಂತ ಗುರುಗಳಲ್ಲ. ನಮಗೆ ಜ್ಞಾನ ಬೋಧೆಯನ್ನು ನೀಡಿ ನಮ್ಮನ್ನ ಹುಚ್ಚಪ್ಪ ನೀನು ಜೀವ ಅಲ್ಲೋ, ಈ ಶರೀರ ನೀ ಅಲ್ಲ, ಮನ ನೀ ಅಲ್ಲ, ಬುದ್ಧಿ ನೀ ಅಲ್ಲ, ಇಂದ್ರಿಯ ನೀನಲ್ಲ, ಸಚ್ಚಿದಾನಂದ ಸ್ವರೂಪದಿಯಪ್ಪ ನೀನು ಕೇವಲ ಕೇವಲ ಚೇತನ ಸ್ವರೂಪ ನೀನು ಅಂತ ಚೇತನದ ಭಾವದಲ್ಲಿ ನಿಲ್ಲಪ್ಪ. ನೀನು ಬರೇ 6 ಅಡಿ 3 ಅಡಿ ಶರೀರ ಅಲ್ಲ, ನಿಂದು ಬ್ರಹ್ಮಾಂಡವೇ ನೀನು, ನಿನ್ನ ಸ್ವರೂಪವೇ ಬ್ರಹ್ಮಾಂಡ ಸ್ವರೂಪ. ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಅಂತ ದೃಷ್ಟಿಕೋನ ಬರಬೇಕಾಗಿತ್ತು. ಅಂದ್ರ ಜ್ಞಾನ ಬೋಧೆ ಬೇಕು. ಅಂತ ಆಪರೇಷನ್ ಮಾಡುವಂತವ್ರು ಯಾರು? ಅದಕ್ಕೆ ಹೇಳಿದ್ರು, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಹಾಗ ಬಂದ ಕಣ್ಣಿಗೆ ಬಂದಂತ ಅಜ್ಞಾನದ ಪರೆಯನ್ನ ಕಳಚುವಂತ ಸದ್ಗುರುಗಳು, ಅದು ಜ್ಞಾನ ಶಾಸ್ತ್ರವೆಂಬ ಶಸ್ತ್ರ ಪಿಡಿದು ಅಧ್ಯಾತ್ಮದ ಜ್ಞಾನ ಬೋಧೆ ಎನ್ನುವಂತ ಲೆನ್ಸ್ ಕೂಡಿಸುವಂತ ಗುರುಗಳು ಈ ವೇದಾಂತ ವೇದಿಕೆಯಲ್ಲಿರ್ತಕ್ಕಂಥ ಗುರುಗಳು. ಅದರಿಂದ ಮಾತ್ರ ನಮ್ಮ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅದೇ ವಿಚಾರವನ್ನು ಕುರಿತು ನಮ್ಮ ಮನಸ್ಸನ್ನ ನಿಗ್ರಹಿಸಬೇಕು. ಸಕಲ ಇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದ ಆತ ಸುಖಿ. ಯಾಕ? ಜನ್ಮಾಂತರಗಳಿಂದ ನಮ್ಮ ಮನಸ್ಸಿಗೆ ಸ್ವಭಾವ ಆಗಿಬಿಟ್ಟದ. ಮನಸ್ಸಿನ ಸ್ವಭಾವ ಏನು? ಹರಿದಾಡೋದು, ಒಂದು ಕಡೆ ಇರಂಗಿಲ್ಲ. ಮಂಗೆ ಹೆಂಗ ಅತ್ಯಂತ ಚಂಚಲ ಇರ್ತದ, ಹಂಗ ಮನಸ್ಸು ಯಾವಾಗಲೂ ಚಂಚಲ ಇರ್ತದೆ. ಸಂಸ್ಕೃತದ ಸುಭಾಷಿತಕಾರ ಒಬ್ಬ ಹೇಳ್ತಾನೆ, ಮರ್ಕಟಸ್ಯ ಸುರಾಪಾನಂ ತಸ್ಯ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರೋ ಯದ್ವಾ ತದ್ವಾ ಭವಿಷ್ಯತಿ. ಕೆಂಪು ಮೂತಿ ಮಂಗೆ ಇರ್ತಾವ ನೋಡಿರಿ, ಕೋತಿ ನೋಡಿರಿ, ಅವ ಕೆಂಪನ ಕೋತಿ. ಮನೆ ನಿಂಗಪ್ಪನ ಪ್ರವಾಸ ಕರ್ಕೊಂಡು ಹೋಗೋದನ್ನ ಎಲ್ಲರೂ ನೋಡ್ಯಾರ. ಅವು ಕೆಂಪು ಮಾರಿ ಕೋತಿ ಇರ್ತಾವಲ್ಲ, ಅವು ಅತಿ ಚಾಂಚಲ ಇರ್ತಾವ. ಈ ಕರಿ ಮಂಗೆ ಏನಾಗ ಕೂತ ಗಪ್ಪ ಕುಂದಿರ್ತಾವ ಒಮ್ಮೆ. ಆದ್ರೆ ಕೆಂಪು ಮೂತಿ ಮಂಗ್ಯ ಅತಿ ಚಾಂಚಲ. ಎತ್ತರೆ ನೋಡ್ತದ, ಎತ್ತರೆ ತೋರಿಸ್ತದ. ಈ ಟೊಂಗಿಗೆ ಮತ್ತೊಂದು ಟೊಂಗಿಗೆ ಜಿಗಿತದ. ಈ ಕಟ್ಟಡ ಮ್ಯಾಗಿನ ಮತ್ತೊಂದು ಕಟ್ಟಡಕ್ಕೆ ಒಂದು ಕಡೆ ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಅದಕ್ಕನೇ ಮಂಗ್ಯ ಅಂತಾರ.
ನೀವು ಅನ್ನಂಗಿಲ್ಲ. ಸಣ್ಣ ಹುಡುಗರಿಗೆ ಬಹಳ ಚಾವ್ ಮಾಡ್ತಿದ್ದು, ಬಹಳ ರಾಜಸಿ ಗುಣದ ಮಕ್ಕಳಿದ್ದು, ಅತ್ಯಂತ ಕ್ರಿಯಾಶೀಲ ಮಕ್ಕಳಿದ್ದು, ಮಂಗೆ ಅಸೋಮಿರು ಅಂತೀರಿ. ಹಂಗ ಮನಸ್ಸು ಕೂಡ ಮಂಗೆ ಇದ್ದಂಗನ. ಅಂತ ಮನಸ್ಸು, ಮರಕಟದಂತ ಮನಸ್ಸು, ಮೊದಲೇ ಮಂಗ್ಯ ಅಂತ ಮನಸ್ಸು. ಅವ್ರು ಹೇಳ್ತಾರ ಮಂಗ್ಯ ಅಂದ್ರೆ ಚಂಚಲ. ಆ ಚಂಚಲವಾದ ಮಂಗ್ಯಾಗ ಯಾರೋ ಪುಣ್ಯಾತ್ಮರು ಶರೀ ಕುಡಿಸಿದ್ರ. ಮೊದಲೇ ಚಂಚಲ. ಶರೀ ಕುಡಿದ್ಮೇಲೆ ಹೆಂಗಾಗ್ತರಿ ಮಂಗ್ಯ? ಶಾಂತ ಜಪ ಮಾಡ್ಕೊಂಡು ಕುಂದಿರ್ತಾನ. ಮೊದಲೇ ಮಂಗ್ಯ ಅದಕ್ಕೆ ಶರೀ ಕುಡಿಸ್ಯಾರ. ಅದು ಕಂಟ್ರಿ ದಾರು. ಅತೀ ಚಂಚಲ ಆಯ್ತು. ಅಟ್ಟಕರೆ ಸುಮ್ಮಿರ್ಬೇಕಿಲ್ಲ ಪೀಡ. ಅದರಾಗ ಒಂದು ಕ್ಯಾಂಪು ಚೇಳು ಬಂದು ಕಡಿತಂತ ಬಾಲಕ್. ಈಗ ಹೆಂಗ್ ಕೊಂಡಿರ್ತ? ಸಮಾಧಾನ ಕೊಂಡಿರ್ತ, ಧ್ಯಾನ ಮಾಡ್ತಾನಿಲ್ಲ. ಅಟ್ಟಕ್ಕೂ ಮುಗಿಲಿಲ್ಲ. ಅದಕ್ಕೆ ಮತ್ತೆ ಹೆಣ್ಣ ಜವ್ ಬಡ್ಕೊಳ್ತಂತ. ಎಷ್ಟ್ ಚಂಚಲಾಗಿ ಬಡದ್ರಿ ಕೋತಿ. ಹೆಂಗ ಇಷ್ಟೆಲ್ಲ ಆದ ಮಂಗ್ಯಾನ ಪರಿಸ್ಥಿತಿ ಏನಾಗಿರ್ತದೋ, ನಿಮ್ಮೆಲ್ಲರ ಮನಸ್ಸಿನ ಪರಿಸ್ಥಿತಿ ಹಂಗದ. ನಮ್ಮೆಲ್ಲರ ಮನಸ್ಸು ಅಷ್ಟು ಅತ್ಯಂತ ಚಂಚಲದ. ಮನೋಧಾವತಿ ಮನೋನ್ಮತ್ತ ಗಜೇಂದ್ರ ಹೊತ್ತನು. ಹೆಂಗ ಮೊದಲೇರಿದ ಆನೆ ಎತ್ತಬೇಕತ್ತ, ಅದಕ್ಕೆ ಏನೂ ಗುರಿ ಇಲ್ಲ, ಲಕ್ಷ್ಯ ಇಲ್ಲ, ಮನ ಬಂದಂಗ ಚಲಿಸ್ತದೋ ಹಂಗ ನಮ್ಮ ಮನಸ್ಸು ಕೂಡ ಎತ್ತಬೇಕತ್ತ. ಒಮ್ಮೆ ಕಿವ್ಯಾಗ ಲಕ್ಷದಾನದಾಗ, ಒಮ್ಮೆ ಕಣ್ಣಾಗ ಹೊರ್ತ, ಕಣ್ಣಾಗ ನೋಡುವಾಗ, ಚರ್ಮದೊಳಗ, ಹಿಂಗ ಪಂಚೇಂದ್ರಿಯ ವಿಷಯಗಳಲ್ಲಿ ಜಿಗದಾಡ್ತಿರ್ತದ. ಇಂಥ ಮನಸ್ಸು ಅದು ಸೆಳೆದು ನಿಲ್ಲಬೇಕಾಗಿತ್ತು ಅಂತಂದ್ರ ಎಲ್ಲರಿಗೂ ಸಾಧ್ಯ ಇಲ್ಲದ ಮಾತು. ಆದ್ರೂ ಒಂದಿಷ್ಟು ಆ ವಿಷಯಗಳು ತಿಳಿಬೇಕು, ಒಂದಿಷ್ಟು ಧ್ಯಾನ ಮಾಡಬೇಕು, ಮನಸ್ಸನ್ನ ಒಂದಿಷ್ಟು ಹದಗೊಳಿಸಬೇಕು, ಆ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ನಾವು ವಿಷಯಗಳಲ್ಲಿ ಮಾತ್ರ ಏಕಾಗ್ರಗೊಳಿಸ್ತೀವಿ, ಹಾಗೆ ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಲು ಕಲಿತೇವಂದ್ರ ಮುಕ್ತರಾಗ್ತೀವಿ. ನಮಗೆ ಏಕಾಗ್ರತೆ ಗೊತ್ತಿಲ್ಲ ಅಂತೇನಿಲ್ಲ, ಯಾರೋ ಬಂದು ಕಲಿಸ್ಬೇಕಂತಿಲ್ಲ. ಏಕಾಗ್ರತೆ ಎಲ್ಲರಿಗೂ ಗೊತ್ತದ. ಧಾರಾವಾಹಿ ನೋಡಾಗ ಎಷ್ಟು ಮಗ್ನಾಗಿರ್ತದೆ ಮನಸ್ಸ. ಮಕ್ಕಳಿಗಂದ್ರೆ ಸುಮ್ ಕೊಡ್ರಿ ಅಂತ ಮಕ್ಕಳಿಗೆ ಬೈತಾರ. ಮನೆಗೆ ಯಾರು ಬಂದ್ರು ಗೊತ್ತಾಗಲ್ಲ, ಯಾರು ಹೋದ್ರು ಗೊತ್ತಾಗಂಗಿಲ್ಲ. ಅಷ್ಟು ಲಕ್ಷ ಕೊಟ್ಟು ಧಾರಾವಾಹಿ ನೋಡ್ತೀರಿ, ಏಕಾಗ್ರ ಆಗಿಲ್ಲ ಟಿವ್ಯಾಗ ಮನಸ್ಸು ಆಗ್ಯಾರ. ಈಗರೇ ಅವು ತಿಂಗಳ ಎಷ್ಟು ಬರ್ತಾವ್ರಿ? ಅವ ತಿಂಗಳ ಎಷ್ಟು ಬರ್ತಾವ್ರಿ? ಧಾರಾವಾಹಿ ಅಲ್ಲ, 2,000 ಬರದೇ 2,000. ಅದ್ರಾಗ 50 ನೋಟ್ ಬಂದಿರ್ಬೇಕು. ಅವತ್ತೊಂದು ಪೋಸ್ಟ್ ಮ್ಯಾನ್ ನಿಮ್ಗೆ 50 ನೋಟ್ ಕೊಟ್ಟಿರ್ಬೇಕು. ಕೈಯಾಗ ತಗೊಂಡು ಎಣಸಿದ್ದೆ ಸಲ ಎಷ್ಟು ಏಕಾಗ್ರತೆಯಿಂದ ಎಣಿಸ್ತೀರಿ? ಬ್ಯಾಡ ಅಕಸ್ಮಾತ್ ನಿಮಗೆ ತೊಗರಿ ಪಟ್ಟಿ ತಂದ ಯಜಮಾನಿ ಎಣಿಸಿಡುವಂತ ಕೊಟ್ಟ 500 ನೋಟ. ಈಗಂತೂ 2,000 ಇಲ್ಲಲ್ಲ, 500 ನೋಟ. ಎಷ್ಟು ಏಕಾಗ್ರತೆಯಿಂದ ಎಣಿಸ್ತೀರಿ? ಏಕಾಗ್ರತೆ ಯಾರ ಕಲಿಸೋದು? ಬಂದು ನೋಟ್ ಎಣಸಾಗಿ ಏಕಾಗ್ರತೆ ಕಲಿಸ್ಬೇಕಾಗ್ಯದ? ಇಲ್ಲ, ತನ್ನಿಂದ ತಾನೇ ಬರ್ತ ಏಕಾಗ್ರತೆ ಆಗ್ತದೆ ಮನಸ್ಸು. ಆ ನೋಟ್ ಎಣಿಸುವಾಗ ಮನಸ್ಸು ಎಷ್ಟು ಏಕಾಗ್ರ ಆಗ್ಯದ, ಅಷ್ಟು ರುದ್ರಾಕ್ಷಿ ಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡಾಗ ಏಕಾಗ್ರ ಆಗಿತ್ತು ಅಂದ್ರೆ ಮನಸ್ಸು ಮುಕ್ತಾಗಿ ಹೋಗ್ತದೆ. ನಾವು ಮುಕ್ತರಾಗ್ತೀವಿ, ಧನ್ಯರಾಗ್ತೀವಿ. ಸಿದ್ಧಾರ್ಥ ಭಾವಚಿತ್ರ ಮುಂದೆ ಇಟ್ಕೊಂಡು ಆ ಅಜ್ಜನ ಭಾವಚಿತ್ರ ನೋಡ್ತಾ ನೋಡ್ತಾ ಮನಸ್ಸು ಏಕಾಗ್ರ ಆದ್ರೆ ಮುಕ್ತರಾಗ್ತೀವಿ. ಚರಿತ್ರ ಪಾರಾಯಣ ಮಾಡುವಲ್ಲಿ ಏಕಾಗ್ರ ಆದ್ರೆ ಮುಕ್ತರಾಗ್ತೀವಿ. ಆದ್ರೆ ಈ ಮಂಗ್ಯಾನ ಮನಸ್ಸು ಅಲ್ಲಿ ಹೇಗೆ ಚರಿತ್ರ ಕೈಯಾಗ ಹಿಡಿದ ಓದಂಗ್ ಓದ್ತಿರ್ತದ, ಮನಸ್ಸು ಜಿಗದಿರ್ತದ. ಅಪ್ಪವ್ರು ಹೇಳ್ತಿರ್ತಾರೆ ಬಹಳ ಚಂದ, ಕೈಯಾಗಿ ಜಪ ಮಾಡಿ ಹಿಡಿದ ರಾಮನಾಮ ಜಪ ಜಪ, ಮಂದಿ ಹಣ ಗಪ ಗಪ, ಲಕ್ಷ ಆ ಕಡೆ ಕಡೆ ಹೋಗ್ತಿರ್ತದ. ಮನಸ್ಸು ಒಂದು ಕಡೆ ಇರಂಗನೇ ಇಲ್ಲ. ಇಂಥ ಮನಸ್ಸನ್ನ ಹದಗೊಳಿಸಬೇಕು. ಈ ಮನಸ್ಸನ್ನ ಸೆಳೆದು ನಿಂದಾತ ಸುಖಿ. ಇಲ್ಲಂದ್ರೆ ವಿಷಯಗಳಲ್ಲಿ ಯಾರ್ಯಾರು ಹರಿಬಿಟ್ಟೇವಲ್ಲ, ಜಗತ್ತಿನಾಗಿರ್ತಕ್ಕಂಥ 99.9% ಜನ ನಮ್ಮೆಲ್ಲರ ಪರಿಸ್ಥಿತಿಯನ್ನು ದುಃಖಿಗಳೇ ನಾವು. ಯಾಕ? ವಿಷಯಗಳತ್ತ ಬೆನ್ನ ಹತ್ತೀವಿ, ವಿಷಯಗಳೇ ನಮಗೆ ಗುರಿಯಾಗ್ಯಾವ. ವಿಷಯಗಳತ್ತ ಮುಖ ಮಾಡಿರ್ತಕ್ಕಂಥವ ಪಂಚೇಂದ್ರಿಯಗಳಲ್ಲಿ ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸು ಇರ್ತಕ್ಕಂಥವ್ರು ನಾವೆಲ್ಲರೂ ದುಃಖಿ. ಪರಮಾತ್ಮನ ಸೃಷ್ಟಿಯೇ ಹಂಗದ. ಮನಸ್ಸು ಯಾವಾಗಲೂ ಇಂದ್ರಿಯಗಳ ಮುಖವಾಗಿ ಹೊರಗನೆ ಹೋಗ್ತಿರ್ತದೆ. ಇಂದ್ರಿಯಗಳು ಹೊರಮುಖವಾಗಿಯೇ ಸೃಷ್ಟಿ ಮಾಡಿದಾನೆ ಪರಮಾತ್ಮ. ಎಲ್ಲೋ ಕಶ್ಚಿತ್ ಧೀರ ಪರಾಂ ಪಶ್ಯತಿ ಹೇಳ್ಯಾರ ಮಹಾತ್ಮರು. ಎಲ್ಲೋ ಒಬ್ಬ ಧೀರನಾಗಿರ್ತಕ್ಕಂಥ ಪುರುಷ ಮಹಾತ್ಮ, ಅವ ಮಾತ್ರ ಏನು ಮಾಡ್ತಾನಂದ್ರೆ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾನೆ, ಏಕಾಗ್ರಗೊಳಿಸ್ತಾನೆ. ತನ್ನ ಆತ್ಮದಲ್ಲಿ ತಾನು ನಿಲ್ಲುವಂತ ಪ್ರಯತ್ನ ಮಾಡ್ತಾನ, ಲಿಂಗದಲ್ಲಿ ಮನಸ್ಸನ್ನು ನೆಡುತ್ತಾನ. ಹೀಗೆ ಧ್ಯಾನವನ್ನ ಮಾಡುವಂತ ಸ್ಥಿತಿಯನ್ನು ಕಲಿತಾನೆ. ಹಾಗೆ ತನ್ನಲ್ಲಿ ತಾನು ನಿಲ್ಲಲಿಕ್ಕೆ ಕಲ್ತವನಿಗೆ ತಾಪಿಲ್ಲ ನೋಡ್ರಿ. ನಮಗೆ ಯಾರೂ ತಲೆ ಮೇಲೆ ಬೆಂಕಿ ಕೆಂಡ ಇಟ್ಟಿಲ್ಲ. ಇಟ್ಟಾರೇನಿಗೆ ಸದ್ಯ ಯಾರಿಗರೆ ತಾಪ ಯಾರಿಗಿಲ್ಲ ಹೇಳ್ರಿ?
ಕಂಡಾಪಟ್ಟಿ ತಾಪ ಅದ. ಒಬ್ಬೊಬ್ರು ಕೇಳಿದ್ರೆ ಒಬ್ಬೊಬ್ರಿಗೆ ಮಾತು ಹೆಚ್ಚಿನ ತಾಪಿ ಅದ, ಕಡಿಮೆ ಯಾರ್ದು ಇಲ್ಲ ಅಂತಾರ. ನಾ ಅಂತ ತಾಳಿ ನೀ ಮನ್ಯಾಗ, ಇದು ಎಲ್ಲರ ಶಬ್ದ ಅದ, ಪ್ರತಿಯೊಬ್ಬರು ಮನೆಗೆ ಹೋಗಿ ಈ ಮನ್ಯಾಗ ನಾ ಅಂತ ತಾಳಿನಿ, ಮತ್ತಾರ ಹಾಗೆ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ತಿದ್ರು ಅಂತ. ಅವನು ಅದೇ ಅಂತಾನ, ನಿನ್ನ ಕೈಯಾಗ ಇಂಥ ಪರಿಸ್ಥಿತಿ ಒಳಗೆ ನಾ ಅಂತ ಬಾಳೆ ಮಾಡೀನಿ, ಮತ್ತೆ ಅವರಾದ್ರೆ ಹಾಗೆ ಫರಕತಿ ಕೊಡ್ತೇನೆ ಅಂತ ಅವ ಅಂತಾನ. ಫಜಿತಿ ಏನಿರ್ಬೇಕು, ಪರಿಸ್ಥಿತಿ ಏನಿದಿರ್ಬೇಕು. ನಿಮ್ಮದಟ್ಟೆ ಅಲ್ಲ, ನಾವು ಅಂತೀವಿ. ಈ ಊರಾಗ ಇಂಥ ಮಂದ್ಯಾಗ ನಾವಂತೂ ಬದುಕಿದೀವಿ ಅಂತ ಎಲ್ಲರ ಪರಿಸ್ಥಿತಿ ಅದೇ. ಯಾಕ್ರಿ ಯಾಕೆ ಹಿಂಗ ಅಂತೀವಿ ನಾವು ಅಂತಂದ್ರ, ಮನಸ್ಸಿನ ಕೂಡ ಬೆನ್ನ ಹತ್ತೀವಿ, ವಿಷಯಗಳತ್ತ ಬೆನ್ನ ಹತ್ತೀವಿ, ವ್ಯವಹಾರದೊಳಗ ಮಗ್ನ ಆಗಿವಿ. ಅದಕ್ಕೆ ನಮಗೆ ಏನೂ ತಾಪಿಲ್ಲ. ಇಟ್ಟು ಶಿಸ್ತು ಎಲ್ಲ ವ್ಯವಸ್ಥೆ ಇದ್ರು ಸಹಿತ ನಮ್ಮೋಡ್ ತಾಪ ಜಗತ್ತಿನ ಯಾರಿಗೂ ಇಲ್ಲಪ್ಪ. ನನಗೆ ಒಂದು ಕಷ್ಟ ಜಗತ್ತಿನಾಗ ಯಾರಿಗೂ ಬರಬಾರ್ದಪ್ಪ ಅಂತಿರ್ತಾರೆ ಅನ್ನಂಗಿಲ್ಲ. ಪ್ರತಿಯೊಬ್ಬರ ಪರಿಸ್ಥಿತಿ ಅದು. ಯಾಕಂತೀವಿ ಅಂದ್ರ ನಮ್ಗೆ ಯಾರು ತಲೆ ಮೇಲೆ ಕೆಂಡ ಇಟ್ಟಿಲ್ಲ. ಇಟ್ಟಾರೇನು? ಸಿದ್ದಾಳಪ್ಪ ಬಡದಂಗೆ ಯಾರೇ ಬಂದು ಬಡದಾರೇನು? ಯಾರೇ ಹಾಳು ಬಾವೆ ಒಯ್ದು ಒಗದಾರೇನು? ಏನೂ ಇಲ್ಲ. ಅಷ್ಟಾದ್ರೂ ಸಹಿತ ಹೊರಗೆ ಲಕ್ಷಣೇ ಇರ್ಲಿಲ್ಲ. ತಲೆ ಮೇಲೆ ಬೆಂಕಿ ಕೆಂಡ ಇಟ್ಟರು ಸಹಿತ ಧ್ಯಾನ ಮಾಡ್ಕೊಂತ ತನ್ನ ಆತ್ಮಸ್ಥಿತಿಯಲ್ಲಿ, ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞೆ ಸ್ತದೋಚ್ಯತೆ ಅಂತ ಹೇಳುವಂಗ, ಸ್ಥಿತಪ್ರಜ್ಞೆ ಸ್ಥಿತಿಯಲ್ಲಿ ತನ್ನ ಆತ್ಮದಲ್ಲಿಯೇ ತಾನು ರತನಾಗಿರ್ತಕ್ಕಂಥ ಸಿದ್ಧಾರೂಢರಿಗೆ ತಲೆ ಮೇಲೆ ಕೆಂಡ ಇಟ್ಟರು ತಾಪ ಅನಿಸ್ಲಿಲ್ಲ, ಕಷ್ಟ ಅನಿಸ್ಲಿಲ್ಲ. ನಮಗೆ ತಾಪ ಅನ್ನೋದು ಇನ್ನೂ ಝಳ ಬಡದಿಲ್ಲ, ಆದ್ರೂ ಇಟ್ಟು ತಾಪ ಮಾಡ್ಕೊಳಕತ್ತೀವಿ. ಅವರಿಗೂ ನಮಗೂ ಇರೋ ವ್ಯತ್ಯಾಸ ಇಷ್ಟೇ. ಯಾಕ ಯಾವ ಯೋಗಿ ನಿಜವಾದ ಜ್ಞಾನಿ ಆತ್ಮನ್ನೇವಾತ್ಮನ ತುಷ್ಟ ಅಂತ ತನ್ನ ಆತ್ಮ ಸುಖದಲ್ಲಿ, ಆತ್ಮರತೆಯಲ್ಲಿ, ಆತ್ಮಕ್ರೀಡೆಯಲ್ಲಿ ಯಾವ ವಿರಮಿಸಿರ್ತಾನೋ ಅವನಿಗೆ ದುಃಖದ ಲವಲೇಶ ಇಲ್ಲ. ವ್ಯವಹಾರವಾಗಿ ಬಹಿರ್ಮುಖಿಯಾಗಿರ್ತಕ್ಕಂಥ ಮನಸ್ಸಿಟ್ಕೊಂಡು ನಾವು ಸುಖವನ್ನು ಅನುಭವಿಸಬೇಕು ಅಂತ ಹೊಂಟೀವಲ್ಲ, ನಮ್ಮ ಪರಮ ಮೂರ್ಖತನ ಇದು. ಆ ಪರಮಾತ್ಮನ ಕೃಪೆಯಿಂದ, ಸಿದ್ಧಾರೂಢರ ಕೃಪೆಯಿಂದ ನಾವು ನೀವೆಲ್ಲರೂ ಅಂತರ್ಮುಖಿಗಳಾಗುವತ್ತ ನಮ್ಮ ಪಯಣ ಆರಂಭ ಆಗಲಿ ಅಂತ ಸಿದ್ಧಾರೂಢರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಪರಮ ಪೂಜ್ಯ ಅಪ್ಪಗಳು ಈ ವಿಷಯವನ್ನು ಕುರಿತು ವಿಸ್ತೃತವಾಗಿ ನಮ್ಮೆಲ್ಲರಿಗೂ ಉಪದೇಶ ಮಾಡೋರಾದ ಆಗಮಿಸಿ ನಿರ್ಗಮಿಸಿರುವಂತಹ ಎಲ್ಲ ಗಣ್ಯ ಅತಿಥಿಮಾನ್ಯರಿಗೆ ನಾವು ಅನಂತ ಧನ್ಯವಾದಗಳು.